ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾವಿವತ್ತು ಮಾಡ್ತಾಯಿದ್ದೀವಿ ಸ್ವೀಟ್ಗಳಮ್. ಸ್ವೀಟ್ಗಳಮ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೇಗೆ ಮಾಡೋದು ಅಂತ. ಅಷ್ಟು ಮಾವಿನಕಾಯಿ ಬೇಕು ನೋಡ್ರಿ. ಇಲ್ಲಿ ಅದನ್ನು ಸ್ವಚ್ಛಗೆ ವಾಶ್ ಮಾಡ್ಕೋಬೇಕು. ಮಾಡಿಕೊಂಡು ಡ್ರೈ ಮಾಡಬೇಕು. ಅದು ನೋಡ್ರಿ, ಇಲ್ಲೇ ಒಂದು ಹನಿ ನೀರು ಇಡಬಾರ್ದು. ಇಡಬಾರ್ದು ನೋಡ್ರಿ. ಈ ಥರ ಎಲ್ಲ ಡ್ರೈ ಮಾಡ್ಬೇಕು ನೋಡ್ರಿ. ತೋರಿಸ್ತಿಕತ್ತೀನಲ್ರಿ, ಈ ಥರ ಮಾಡ್ಕೋಬೇಕು ನೋಡ್ರಿ. ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಥರ ನೀವು ಯಾವ ಥರ ಮಾಡಬೇಕೋ ಆ ಥರ, ನಿಮ್ಗೆ ಯಾವ ಕಲರ್ ಶೇಪ್ ಬೇಕೋ ಆ ಥರ ಮಾಡ್ಕೋಬೇಕು. ಇವನ್ನ ಈ ಥರ ನೀರಾಗ ಹಾಕಿ ಕುದಿಸ್ಕೋಬೇಕು. ನೀವು ಬಟಾಟಿ ಯಾವ ಥರ ಕುದಿಸ್ಕೊತೀರಲ್ಲ ಆ ಥರ ನೀರು ಹಾಕೋಂಗಿಲ್ಲ, ಉಗಾದ್ಮೇಲೆ ಕುದಿಸ್ಬೇಕಂತ ನೋಡ್ರಿ. ಇವನ್ನ ಬಿಸಿ ಅವ. ಸೊ ನೋಡ್ರಿ, ನಾನಿಲ್ಲಿ ತೋರ್ಸ್ಲಿಕ್ಕತ್ತೀನಲ್ಲ, ಈ ಥರ ಮೆತ್ತಗಾಗಿರ್ಬೇಕು ನೋಡಿ. ಇಲ್ಲಿ ಈ ಥರ ಸಕ್ಕರೆ ಪಾಕ ಮಾಡ್ಕೋಬೇಕು. ಅದಕ್ಕೆ ನಾವು 1.5 kg ಸಕ್ಕರೆ ಹಾಕ್ಕೊಂಡಿದ್ದೀವಿ. ಸಕ್ಕರೆ ಹಾಕ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿರ್ತ ಸಕ್ಕರೆ ಪಾಕ ಮಾಡ್ಬೇಕಂದ್ರೆ. ಹಂಗೆ ನಾವು ಉಪ್ಪಿನಕಾಯಿನೂ ಮಾಡೀವ್ರಿ. ಬರ್ರಿ ತೋರಿಸ್ತೇನಂತ. ಮಾವಿನಕಾಯಿ ತೊಗೊಂಡು ಹೆಚ್ಚಿ ಹೋಳು ಮಾಡ್ಕೋಬೇಕು ನೋಡ್ರಿ. ಇದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೇಕು. ನಾವಂತೂ ಈ ಥರ ಶೇಪ್ ಮಾಡ್ಕೊಂಡಿದ್ವಿ. ಯಾವ ಥರ ಬೇಕು ಆ ಥರ. ಈ ಥರ ಹೋಳು ಬೇಡ, ಈ ಥರ ಹೆಚ್ಕೋಬೇಕು ನೋಡ್ರಿ. ತೆಳ್ಳಗ ಪದರ ನೋಡ್ರಿ. ಇಲ್ಲಿ ಈ ಥರ ನಾವು ಒಂದು ಹೋಳನ್ನು ಹಾಕ್ಕೊಂಡಿಲ್ರಿ. ನೀವು ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡಿರಿ ನೋಡ್ರಿ. ಬಿಸಿ ಅವ. ಅತ್ತ ಈ ಥರದ ಶೇಪ್ ಮಾಡ್ಕೊಳ್ರಿ. ಈ ಥರ ಮಾಡಿವ್ರಿ. ನಮ್ಮ ಮಮ್ಮಿ ರೆಸಿಪಿ ಹೇಳ್ತಾರೆ ಕೇಳ್ರಿ. ಎಣ್ಣೆ, ಜೀರಿಗೆ, ಮೆಂತೆ, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದ್ರಾಗ ಹೋಳು ಹಾಕ್ಬೋದು. ಇಷ್ಟ ಬೇಯಿಸ್ಬೋದು ಸ್ವಲ್ಪ ಮೆತ್ತಗಾಗೋ ತನಕ. ಇಷ್ಟ ನೋಡ್ರಿ, ಇಷ್ಟ ನೋಡ್ರಿ. ಇದನ್ನು ಅದಕ್ಕೆ ಹಚ್ಚೋದು. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ಬಾಯ್.